ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಇವತ್ತೇನು ಹೇಳ್ಕೊಡ್ತೀನಿ ನಿಮಗೆ ಅಂತಂದ್ರೆ, ಬೈ ಮಾಡಿರ್ತೀರ, ಆಲ್ರೆಡಿ ಬೈ ಆಗಿದೆ. ನನ್ನ ಪೊಸಿಷನಲ್ $2 ಬೈ ಇದೆ, ಆಲ್ರೆಡಿ ನಾನು ತಗೊಂಡಿದ್ದೀನಿ ಟ್ರೇಡ್. ಈಗ ನಾನು ಸ್ಟಾಪ್ ಲಾಸ್ ಇಡಬೇಕು ಈ ಟ್ರೇಡ್ಗೆ. ಅಂದ್ರೆ ನಾನು ಅನ್ಕೊಂಡಿರೋಕ್ಕಿಂತ ಕೆಳಗಡೆ ಬಂದ್ರೆ ಆಟೋಮೆಟಿಕಲಿ ನನ್ನ ಟ್ರೇಡ್ ಎಕ್ಸಿಟ್ ಆಗಬೇಕು. ನಾನು ನೋಡ್ತಾ ಇರೋಕ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಟಾಟಾ ಸ್ಟೀಲ್ ಇದೆ, 154.87 ಇದೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಾನು ಟಾಟಾ ಸ್ಟೀಲ್ ಚಾರ್ಟ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಟಾಟಾ ಸ್ಟೀಲ್ ಚಾರ್ಟ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ. ಟಾಟಾ ಸ್ಟೀಲ್ ಚಾರ್ಟ್ ಅನ್ನ ಓಪನ್ ಮಾಡೋಣ. ಲೆಟ್ಸ್ ಸಿ. ಟಾಟಾ ಸ್ಟೀಲ್ ಚಾರ್ಟ್ ಓಪನ್ ಮಾಡ್ತಿದ್ದೀನಿ. 5 ನಿಮಿಷದ ಚಾರ್ಟ್ ಓಪನ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳೋಣ. ಯಾವುದೇ ಇಂಡಿಕೇಟರ್ ಬೇಡ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಪವರ್ ಝೋನ್ ಆಡ್ ಮಾಡ್ಕೋತೀನಿ. ಈಗ ನನ್ನ ಟ್ರೇಡ್ ತಗೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ನಾನು ಟ್ರೇಡ್ ತಗೊಂಡಿದ್ದೀನಿ. ನಾನೀಗ ಸ್ಟಾಪ್ ಲಾಸ್ ಇಡಬೇಕು. ನಾನು ಪವರ್ ಝೋನ್ ಕೆಳಗಡೆ, ಇದ್ರ ಕೆಳಗಡೆನಾದ್ರು ಸ್ಟಾಪ್ ಲಾಸ್ ಇಡ್ಬೋದು, ಅಥವಾ ಇಲ್ಲೊಂದು ಸಪೋರ್ಟ್ ಇದೆ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಡ್ಬೋದು. ಸೊ ನಾನು ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಡ್ತೀನಿ ಅನ್ಕೊಳ್ಳೋಣ. ಎಷ್ಟಿದೆ? $154 ಇದೆ. ಕರೆಕ್ಟಾ? ಇಲ್ಲಿ ನೋಡಿ, $154 ಇದೆ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸ್ಟಾಕ್ ಇಲ್ಲಿಂದ ಕೆಳಗಡೆ ಬಿದ್ದು ಕೆಳಗಡೆ ಬಿದ್ದು ಕೆಳಗಡೆ ಬೀಳ್ತಾ ಇದೆ ಅಂತ ಅನ್ಸಿದ್ರೆ ಆಟೋಮೆಟಿಕ್ ಆಗಿ $154 ಎಕ್ಸಿಟ್ ಮಾಡ್ಬಿಡು. ಯಾಕಂದ್ರೆ ಪ್ರತಿ ನಿಮಿಷ ನನಗೆ ನೋಡಕ್ ಆಗೋದಿಲ್ಲ. ಸೊ ನನ್ನ ಸಿಸ್ಟಮ್ ಅಲ್ಲಿ ನಾನು ಒಂದು ಆರ್ಡರ್ ಪ್ಲೇಸ್ ಮಾಡ್ಬೋದು. ಏನ್ ಪ್ಲೇಸ್ ಮಾಡ್ಬೋದು? ಎಕ್ಸಿಟ್ ಮಾಡ್ಬೋದು. ಯಾವಾಗ ಎಕ್ಸಿಟ್ ಮಾಡಬೇಕು? ಸೊ ಇಲ್ಲಿ ನೋಡಿ, 3 ಡಾಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಎಕ್ಸಿಟ್ ಅಂತ ಬರುತ್ತೆ ಇಲ್ಲಿ. ಸೊ ಎಕ್ಸಿಟ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ಮೇಲೆ ಈ ತರ ಒಂದು ವಿಂಡೋ ಬರುತ್ತೆ. ಇಲ್ಲಿ SL ಆರ್ಡರ್ ಅಂತ ಒಂದಿದೆ, SLM ಆರ್ಡರ್ ಅಂತ ಒಂದಿದೆ. SLM ಆರ್ಡರ್ ಅಂದ್ರೆ ಏನು? ಯಾವ್ದು ಪ್ರೈಸ್ ನ ಕೊಡ್ತೀವಿ, ಲೆಟ್ಸ್ $154 ಅಂತ ಕೊಟ್ವಿ ಅಂತ ತಿಳ್ಕೊ. $154 ಕೆಳಗಡೆ ವಾಟ್ ಎವರ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ರನ್ನಿಂಗ್ ಇರುತ್ತೆ, ಎಕ್ಸಿಟ್ ಮಾಡ್ಬಿಡು ಅಂತ ಅರ್ಥ. ನಾನು ಯಾವುದೇ ರೀತಿಯ ಬಾರ್ಗೇನಿಂಗ್ ಮಾಡ್ತಿಲ್ಲ, ನಾನು ಯಾವುದೇ ಒಂದು ಪ್ರೈಸ್ ರೇಂಜ್ ಕೊಡ್ತಾ ಇಲ್ಲ. ಜಸ್ಟ್ $154 ಕೆಳಗಡೆ ಹೋದ್ರೆ ಮಾರ್ಬಿಡು, ಸೆಲ್ ಅಷ್ಟೇ. ನೋಡಿ, ಈಗ ನಾನು ಆರ್ಡರ್ ಬುಕ್ ಅಲ್ಲಿ ಹೋಗಿ ನೋಡಿದ್ರೆ ಇಲ್ಲಿ ಒಂದು ಆರ್ಡರ್ ಪ್ಲೇಸ್ ಆಗಿದೆ ಆಲ್ರೆಡಿ. $154 ಕೆಳಗಡೆ ಹೋದ್ರೆ ಆರ್ಡರ್ ಪ್ಲೇಸ್ ಮಾಡಿರಿದೆ ಆಲ್ರೆಡಿ. 154 ಕೆಳಗಡೆ ಹೋದ್ರೆ ಸೆಲ್ ಮಾಡ್ಬಿಡು, ಟ್ರಿಗ್ಗರ್ ಈಸ್ ಪೆಂಡಿಂಗ್ ಅಂತ ಬರ್ತಿದೆ. ಅಂದ್ರೆ ಇನ್ನ 154 ಕೆಳಗಡೆ ಹೋಗಿಲ್ಲ, ಸೊ ಹಾಗಾಗಿ ಈ ಟ್ರೇಡ್ ಎಕ್ಸಿಟ್ ಆಗಿಲ್ಲ ಅಂತ. ಸೊ ಇದೇ ರೀತಿ ನಾವು ರೇಂಜ್ ಕೊಡ್ಬೋದು. ನಾನು ಎಲ್ಲಿ ಎಕ್ಸಿಟ್ ಮಾಡ್ಬೋದು ಅಂತ ರೇಂಜ್ ಕೊಡ್ಬೋದು. ಇನ್ನೊಂದು ಆರ್ಡರ್ ಇದೆ, ಇದನ್ನ ಎಕ್ಸಿಟ್ ಮಾಡೋದು ತೋರಿಸ್ತೀನಿ ನೋಡಿ. ಅಗೇನ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು, ಎಕ್ಸಿಟ್ ಅಂತ ಕೊಡಬೇಕು. ಇಲ್ಲಿ ನಾನು ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಕೊಡ್ತಾ ಇಲ್ಲ, ಒಂದೇ ಪ್ರೈಸ್ ಕೊಡ್ಬೋದು. ನಾವು 1100ಕ್ಕಿಂತ ಕೆಳಗಡೆ ಹೋದ್ರೆ ಮಾರ್ಬಿಡು ಅಂತ ಕೊಡ್ಬೋದು. ಇಲ್ಲ, ನಾನು ಆ ರೀತಿ ಕೊಡೋದಿಲ್ಲ, ಯಾವುದೋ ಒಂದು ಪ್ರೈಸಿಗೆ ಸೆಲ್ ಆಗೋದು ಬೇಡ, ನಾನು ಸ್ಟಾಪ್ ಲಾಸ್ ಲಿಮಿಟ್ ಆರ್ಡರ್ ಕೊಡ್ತೀನಿ, ನಾನೇ ಪ್ರೈಸ್ ಕೊಡ್ತೀನಿ, ಯಾವ ಪ್ರೈಸ್ ಒಳಗೆ ಬಂದ್ರೆ ಮಾರು ಅಂತ. ಫಾರ್ ಎಕ್ಸಾಂಪಲ್, 1100ಕ್ಕಿಂತ ಮೇಲ್ಗಡೆ ಬಂದು 1102ಕ್ಕಿಂತ ಕೆಳಗಡೆ ಬಂದ್ರೆ 1100 ರೀಚ್ ಆಗೋದ್ರೊಳಗಡೆ ಮಾರ್ಬಿಡು ಅಂತ ಅರ್ಥ. ಅಂದ್ರೆ ಫಾರ್ ಎಕ್ಸಾಂಪಲ್, ನಾ ಟಾಟಾ ಮೋಟರ್ಸ್ ಸ್ಟಾಕ್ ಓಪನ್ ಮಾಡಿದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಈಗ ಬೀಳ್ತಾ ಇದೆ ಅಲ್ವಾ, ಇಲ್ಲಿ ನೋಡಿ ಬೀಳ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬೀಳ್ತಾ ಇದೆ ಅನ್ಕೊಳ್ಳೋಣ. ನಾನೇನ್ ಮಾಡಿದೀನಿ, ಪವರ್ ಝೋನ್ ಕೆಳಗಡೆ ಬಂದ್ರೆ ಆಟೋಮೆಟಿಕ್ ಆಗಿ ಮಾರು ಅಂತ ಹೇಳ್ತೀನಿ ಅಲ್ವಾ. ಈ ಪವರ್ ಝೋನ್ ಕೆಳಗಡೆ 1103 ಇದೆ ಅಲ್ವಾ. ಸೊ ನಾನೇನ್ ಹೇಳ್ತೀನಿ, 1102ಕ್ಕಿಂತ ಕೆಳಗಡೆ ಬಂದ್ರೆ ಮಾರು. ಬಟ್ ಎಲ್ಲೋ ಮಾರ್ಬಿಡ್ಬೇಡ, ಇಲ್ಲೆಲ್ಲೋ ಮಾರ್ಬಿಡ್ಬೇಡ, ನನ್ಗೆ ಇಲ್ಲಿಂದ ಇಲ್ಲಿ ಒಳಗೆ ಅಷ್ಟೇ ಮಾರು, ಇಷ್ಟೊಳಗೆ ಎಕ್ಸಿಟ್ ಮಾಡು. ಅಂದ್ರೆ 1102ರಿಂದ 1101 ರೇಂಜ್ ಒಳಗಡೆ ಮಾರು ಅಂತ ಸೆಲ್ ಆರ್ಡರ್ ನ ಪ್ಲೇಸ್ ಮಾಡಿದ್ರೆ ಇದಕ್ಕೇನ್ ಹೇಳ್ತೀವಿ ನಾವು? ಸ್ಟಾಪ್ ಲಾಸ್ ಲಿಮಿಟ್ ಆರ್ಡರ್ ಅಂತ ಹೇಳ್ತೀವಿ. ಇದಕ್ಕೆ ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಅಂತ ಹೇಳ್ತೀವಿ. ಯಾಕೆಂದ್ರೆ ನಾನು ಬರೀ ಒಂದೇ ಪ್ರೈಸ್ ಕೊಟ್ಟಿದ್ದೀನಿ. ಇದಕ್ಕೆ ಸ್ಟಾಪ್ ಲಾಸ್ ಲಿಮಿಟ್ ಆರ್ಡರ್ ಅಂತ ಕೊಟ್ಟಿದ್ದೀನಿ, ಯಾಕೆಂದ್ರೆ ನನಗೆ ಬೇಕಾಗಿರೋ ರೇಂಜಿಗೆ ಬಂದ್ರೆ ಮಾತ್ರ ಎಕ್ಸಿಟ್ ಮಾಡು ಅಂತ ಕೊಡ್ತಾ ಇದ್ದೀನಿ. ರೈಟ್? ಸೊ ಇದು ಈ ತರನು ಕೂಡ ಇಡ್ಬೋದು. ನಂತರ ಈಗ ಫಾರ್ ಎಕ್ಸಾಂಪಲ್ ನಾನು ಚೇಂಜ್ ಮಾಡ್ಬೇಕಪ್ಪ, ತಾನು 154.87 ನಡೀತಾ ಇದೆ. ಇವಾಗ ನಾನು ಆಲ್ರೆಡಿ $154 ನಾನು ಚೇಂಜ್ ಮಾಡಬೇಕು. ಮತ್ತೆ ಆರ್ಡರ್ ಬುಕ್ಕಿಗೆ ಬನ್ನಿ, ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಮಾಡಿಫೈ ಆರ್ಡರ್ ಅಂತ ಕಾಣಿಸುತ್ತೆ. ಸೊ ಮಾಡಿಫೈ ಆರ್ಡರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಿ 154 ಇತ್ತಾ, 154.5ಕ್ಕಿಂತ ಕೆಳಗಡೆ ಬಂದ್ರೆ ಮಾರು ಅಂತ ಹಾಕ್ಬೋದು, ಮಾಡಿಫೈ ಮಾಡ್ಬೋದು. ಮತ್ತೆ ಮೇಲೆ ಹೋಗುತ್ತಾ, ಮತ್ತೆ ಬರ್ಬೋದು, ಮತ್ತೆ ಮಾಡಿಫೈ ಅಂತ ಕೊಡ್ಬೋದು. 154.6 ಮೇಲ್ಕಿಂತ ಕೆಳಗಡೆ ಬಂದ್ರೆ ಮಾರು ಅಂತ ಹಾಕ್ಬೋದು, ಮತ್ತೆ ಮಾಡಿಫೈ ಮಾಡ್ಬೋದು. ನಿಮಗೆ ಅನ್ಸೋವರೆಗೂ, ನಿಮ್ಗೆ ಎಲ್ಲಿವರೆಗೂ ಸಾಕು ಅನ್ಸುತ್ತೆ ಆ ರೀತಿ ಮಾಡಿಫೈ ಮಾಡ್ಕೊಂಡು
ಎಲ್ಲಿವರೆಗೂ ನಿಮ್ಗೆ ಟ್ರೇಡ್ ಅಲ್ಲಿ ಇರ್ಬೋದು ಅಲ್ಲಿವರೆಗೂ ಟ್ರೇಡ್ ಅಲ್ಲಿ ಇರ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಂಗೆ ಸಾಕಪ್ಪ ಈ ಟ್ರಾಯ್ಡ್ ಅನ್ನ ಎಕ್ಸಿಟ್ ಮಾಡ್ಬಿಡು ಅಂತ ಅನ್ಸಿದ್ರೆ ಮಾಡಿಫೈ ಅಂತ ಮಾಡ್ಬಿಟ್ಟು ಇಲ್ಲಿ ವಾಟ್ ಎವರ್ ಪ್ರೈಸ್ ಮಾರ್ಕೆಟ್ ಆರ್ಡರ್ ಚೂಸ್ ಮಾಡ್ಬಿಟ್ಟು ಎಕ್ಸಿಟ್ ಮಾಡ್ಬಿಡು, ನನ್ ಜಾಸ್ತಿ ವೇಟ್ ಮಾಡಲ್ಲ, ಈಗ ಎಕ್ಸಿಟ್ ಮಾಡ್ಬಿಡು ಅಂದ್ರೆ ಲಿಮಿಟ್ ಆರ್ಡರ್ ಇರೋದನ್ನ ಮಾರ್ಕೆಟ್ ಆರ್ಡರ್ ಮಾಡಿ ಮಾಡಿಫೈ ಮಾಡಿದ್ರೆ ಆಟೋಮೆಟಿಕಲಿ ಎಕ್ಸಿಟ್ ಆಗುತ್ತೆ. ಸಿಮಿಲರ್ಲಿ ಇಲ್ಲೂ ನೋಡಿ, ಈ ಟ್ರೇಡ್ ಅಲ್ಲಿ 0.40 ಬರ್ತಾ ಇದೆ, ಈಗ ಎಕ್ಸಿಟ್ ಮಾಡ್ಬೇಕು ನಾನು ಅಂದ್ರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಮಾಡಿಫೈ ಮಾಡಿ ಮಾರ್ಕೆಟ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಮಾಡಿಫೈ ಅಂತ ಕೊಟ್ರೆ ಎಕ್ಸಿಟ್ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲ ಸರ್ ಮೇಲ್ಗಡೆ ಹೋದ್ರೆ ಮಾರ್ಬೇಕು ನಾನು, ಕೆಳಗಡೆ ಸ್ಟಾಪ್ ಲಾಸ್ ಬೇಡ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಕ್ಯಾನ್ಸಲ್ ಮಾಡ್ಬೇಕು ಈ ಆರ್ಡರ್. ಸೊ ಕ್ಯಾನ್ಸಲ್ ಮಾಡ್ಬೇಕು. ಈಗ ನೋಡಿ ಯಾವುದೇ ರೀತಿಯ ಆರ್ಡರ್ ಇಲ್ಲ ಪೆಂಡಿಂಗ್. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಎಕ್ಸಿಟ್ ಅಂತ ಕ್ಲಿಕ್ ಮಾಡ್ತೀನಿ. ನನಗೆ ಬೇಕಾಗಿರೋ ಪ್ರೈಸಿಗೆ ಎಕ್ಸಿಟ್ ಮಾಡ್ತೀನಿ, ನಾನು ಮೇಲ್ಗಡೆ ಹೋದಾಗ ಎಕ್ಸಿಟ್ ಮಾಡ್ತೀನಿ ಅಂದ್ರೆ ಲಿಮಿಟ್ ಆರ್ಡರ್ ಚೂಸ್ ಮಾಡಬೇಕು. ಲಿಮಿಟ್ ಆರ್ಡರ್ ಚೂಸ್ ಮಾಡಿ 156ಕ್ಕೆ ಹೋದ್ರೆ ಮಾರು, 156ಗೆ ಹೋದ್ರೆ ಆಟೋಮೆಟಿಕಲಿ ಸೆಲ್ ಮಾಡ್ಬಿಡು ಅಂತ ಲಿಮಿಟ್ ಆರ್ಡರ್ ಕೊಟ್ಟು ಸೆಲ್ ಕೊಡ್ತಾ ಇದೀನಿ. ಇವಾಗ ಏನಾಯ್ತು, ಮೇಲ್ಗಡೆ 150ವರೆಗೆ ಹೋದ್ರೆ ಮಾತ್ರ ಎಕ್ಸಿಟ್ ಮಾಡುತ್ತೆ, ಇಲ್ಲ ಅಂದ್ರೆ ಅದೇ ರೀತಿ ಟ್ರೇಡ್ ಓಪನ್ ಆಗಿರುತ್ತೆ, ವೇಟ್ ಮಾಡ್ತಾ ಇರುತ್ತೆ. ಯಾವಾಗ ಪ್ರೈಸ್ 156ಗೆ ಹೋಗುತ್ತೋ ಆವಾಗ ಟ್ರೇಡ್ ಎಕ್ಸಿಕ್ಯೂಟ್ ಮಾಡುತ್ತೆ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತಾ ಇದ್ದೀನಿ. ದಿಸ್ ಈಸ್ ಹೌ ಯು ಪ್ಲೇಸ್ ಎ ಆರ್ಡರ್. ಯಾವ ರೀತಿ ಆರ್ಡರ್ ನ ಪ್ಲೇಸ್ ಮಾಡೋದು, ಸ್ಟಾಪ್ ಲಾಸ್ ಆರ್ಡರ್ ನ ಯಾವ ರೀತಿ ಪ್ಲೇಸ್ ಮಾಡೋದು, ಸ್ಟಾಪ್ ಲಾಸ್ ಲಿಮಿಟ್ ಆರ್ಡರ್ ಯಾವ ರೀತಿ ಪ್ಲೇಸ್ ಮಾಡೋದು, ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಯಾವ ರೀತಿ ಪ್ಲೇಸ್ ಮಾಡೋದು, ಟಾರ್ಗೆಟ್ ನ ಯಾವ ರೀತಿ ಪ್ಲೇಸ್ ಮಾಡೋದು. ಟಾರ್ಗೆಟ್ ಯಾವ ರೀತಿ ಪ್ಲೇಸ್ ಮಾಡೋದು ಅಂತ ಹೇಳಿದೆ, ಎಕ್ಸಿಟ್ ಅಂತ ಚೂಸ್ ಮಾಡಬೇಕು, ಲಿಮಿಟ್ ಆರ್ಡರ್ ಚೂಸ್ ಮಾಡಬೇಕು. ನನಗೆ ಬೇಕಾಗಿರೋ ಪ್ರೈಸ್ 156ಕ್ಕೆ ಬಂದ್ರೆ ಮಾರು ಅಂತ ಹೇಳಿ ಹಾಕ್ಬೇಕು. ಇಲ್ಲ ನಾನು ಚೇಂಜ್ ಮಾಡ್ಬೇಕು ಅಂದ್ರೆ ಮತ್ತೆ ಆರ್ಡರ್ ಬುಕ್ಕಿಗೆ ಹೋಗ್ಬೇಕು, ಆಲ್ರೆಡಿ ಹಾಕಿದ್ರೆ 156 ಹೋಗ್ಬೇಕು, ಮಾಡಿಫೈ ಮಾಡ್ಬೇಕು. ಇಲ್ಲ ಸಾಕಪ್ಪ ನನಗೆ ಪ್ರಾಫಿಟ್, ಈಗ ಏನ್ ಬರ್ತಿದೆ ಸಾಕು ಅಂದ್ರೆ ಮಾರ್ಕೆಟ್ ಆರ್ಡರ್ ಚೂಸ್ ಮಾಡಬೇಕು, ಮಾಡಿಫೈ ಅಂತ ಕೊಡ್ಬೇಕು, ಇಮಿಡಿಯೇಟ್ಲಿ ಸೆಲ್ ಆಗುತ್ತೆ. ಸಿಂಪಲ್. ನೋಡಿ, 2 ಟ್ರೇಡ್ ಕ್ಲೋಸ್ ಆಯ್ತು. 2 ಟ್ರೇಡ್ ಕ್ಲೋಸ್ ಆಗಿರೋದು ನೋಡಿ, ಇದು ಹೈಲೈಟ್ ಆಗ್ತಾ ಇಲ್ಲ, ಗ್ರೇ ಕಲರ್ ಆಗಿದೆ, ಹೈಲೈಟ್ ಆಗ್ತಾ ಇಲ್ಲ ಅಂದ್ರೆ ಟ್ರೇಡ್ ಈಸ್ ಡನ್ ಅಂಡ್ ಡಸ್ಟೆಡ್ ಅಂತ. ಸೊ ಈ ರೀತಿ ನೀವು ಸ್ಟಾಪ್ ಲಾಸ್ ಆರ್ಡರ್ ಹಾಗೂ ಟಾರ್ಗೆಟ್ ಆರ್ಡರ್ ನ ಪ್ಲೇಸ್ ಮಾಡಬಹುದು. ಹೋಪ್ ಇದನ್ನು ನೀವು ಕಲಿತ್ರಿ ಅಂತ ಭಾವಿಸ್ತೀನಿ. ಸೊ ಮುಂದಿನ ಲರ್ನಿಂಗ್ ವಿಡಿಯೋದಲ್ಲಿ ಮತ್ತಷ್ಟು ಕಲಿಯೋಣ.